ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಗುರು ಗೋಚಾರ ಫಲ ಅಂದರೆ ಗುರು ಗೋಚಾರ ಬದಲಾವಣೆಯಿಂದ 12 ರಾಶಿಯಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ, ಅದರಲ್ಲಿ ಕುಂಭರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ. ಗುರು ಗೋಚಾರ ಫಲ ದಿನಾಂಕ 14 ಅಂದರೆ 5 ಈ ಮೇ ತಿಂಗಳಲ್ಲಿ 2025ನೇ ರಾತ್ರಿ 15ನೇ ತಾರೀಕು ಮೇ ತಿಂಗಳು 2025ಕ್ಕೆ ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿದ್ದಾರೆ. ಇಲ್ಲಿಂದ ವೃಷಭ ರಾಶಿಯಿಂದ ಇದ್ದಂತಹ ಗುರು ಮಿಥುನ ರಾಶಿಗೆ ತಮ್ಮ ಪ್ರಯಾಣವನ್ನು ಬೆಳೆಸಿ ಮಿಥುನ ರಾಶಿಯಲ್ಲಿ 1 ವರ್ಷ ಕಾಲ ಅಲ್ಲೇ ಸ್ಥಿತವಾಗಿ ಕೂತ್ಕೊಂಡಿರುತ್ತಾರೆ. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಸಾಧಾರಣ ಫಲ, ಗುರುವಿನಿಂದ ಅಶುಭ ಫಲ ಇಲ್ಲ. ಅಶುಭ ಅನ್ನುವಂಥದ್ದು ಗುರುವಿನಿಂದ ಖಂಡಿತ ಸಾಧ್ಯ ಇಲ್ಲ. ಸಾಧಾರಣ ಫಲ ಅಂತ ಹೇಳ್ತೀನಿ. ಸಾಧ್ಯವಾದರೆ ಗುರುವಿಂದ ನಿಮಗೆ ಒಳ್ಳೆಯದಾಗುತ್ತೆ ಹೊರತು ಕೆಟ್ಟದ್ದಂತೂ ಆಗುವುದಿಲ್ಲ. ಅಕಸ್ಮಾತ್ ನಿಮ್ಮ ಮೂಲ ಜಾತಕದಲ್ಲಿ ಗುರು ಏನಾದರೂ ರಾಹು ಯುಕ್ತನಾಗಿ ಅಥವಾ ಕೇತು ಯುಕ್ತನಾಗೋ ಅಥವಾ ನೀಚ ಸ್ಥಾನದಲ್ಲೋ ಅಥವಾ ಶತ್ರುವಿನ ಮನೆಯಲ್ಲೋ ಅಥವಾ ಪಾಪಕರ್ತರಿ ಯೋಗದಲ್ಲೋ ಈ ರೀತಿಯಾದಂತಹ ಸ್ಥಾನಗಳಲ್ಲಿ ಮೂಲ ಜಾತಕದಲ್ಲಿದ್ದಲ್ಲಿ ಮಾತ್ರ ಗುರುವಿನಿಂದ ಸ್ವಲ್ಪ ಅಶುಭ ಫಲಗಳನ್ನು ನಾವು ಕಾಣಬಹುದು. ಇದಕ್ಕೋಸ್ಕರ ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿಕೊಂಡು ಗುರುವಿನ ಸ್ಥಾನ, ಅದರ ಪರ್ಸೆಂಟೇಜ್, ಬಲಾಬಲಗಳನ್ನು ತಿಳ್ಕೊಂಡು ಬೇಕಾದರೆ ಗುರುವಿಗೆ ಒಂದು ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಕೂಡ ನಿಮಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಹಾಗಾದರೆ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಒಂದೊಂದು ನೋಡೋಣ. ಮೊದಲನೆಯದು ಹೆಚ್ಚಿಗೆ ಹೇಳಬೇಕು ಅಂದರೆ ಕುಂಭರಾಶಿಯವರಿಗೆ ಯಥೇಚ್ಛವಾದಂತಹ ಅದ್ಭುತವಾದಂತಹ ಫಲ. ಒಂದು ಕಡೆ ಜನ್ಮ ಶನಿ ದೋಷ ನಿವೃತ್ತಿ ಆದರೆ ಇನ್ನೊಂದು ಕಡೆ ಗುರುಬಲ ಪ್ರಾಪ್ತಿಯಾಗುತ್ತಿದೆ. ಯಾವ ಐದನೇ ಮನೆ ಗುರು ಪೂರ್ವ ಪುಣ್ಯಾನಿ ಫಲಾನಿ ಸಂತಾನ ಸೌಭಾಗ್ಯ ಪುತ್ರ ಸಂತಾನ ಚ 5ನೇ ಮನೆ ಸೂಚಿಸುತ್ತೆ ಅದೃಷ್ಟ, ಸಂತೋಷ ಕಣ್ರಿ, ದಾಯಾದಿಗಳ ಕಲಹ ದೂರ, ಕೋರ್ಟ್ ಕೇಸುಗಳ ಕಚೇರಿಗಳಲ್ಲಿ ಸಮಸ್ಯೆಗಳು ದೂರ, ಆಸ್ತಿ ಬರುವಂಥದ್ದು, ಹಿರಿಯರ ಆಸ್ತಿ ಸುಗಮ ಬರುವಂಥದ್ದು, ಕೋಟ್ಯಾಧಿಪತಿಗಳಾಗ್ತೀರಾ, ಪ್ರಯತ್ನ ಪಟ್ಟರೆ ನೀವು ಆಸ್ತಿಯನ್ನು ಮಾಡ್ತೀರಾ ಅನ್ನೋ ಏನು ನಮ್ಮಪ್ಪ ನಮ್ಮ ತಾತ ಕೂಡ ನಾನೇ ಸಂಪಾದನೆ ಮಾಡ್ತೀವಿ ಅಂತ ಮಾಡ್ತೀರಾ. ಪೂರ್ವ ಪುಣ್ಯ ಬಲ ಆಗುತ್ತೆ. ಸಂತಾನ ಅಪೇಕ್ಷಿತ ದಂಪತಿಗಳ ಯಾರು ಕುಂಭರಾಶಿ ಹೇಳ್ತಾರೋ ಈ ವರ್ಷ ನಿಮಗೆ ಸಂತಾನ ಪ್ರಾಪ್ತಿ ಸಿಗುತ್ತೆ. ಪುತ್ರ ದೇವ ಮಹಿಪ ಪುತ್ರ ಪಿತೃತಿ ಪುಣ್ಯಾನಿ ಸಂಚಿತಯೇ ಪ್ರಜ್ಞಾ ಪ್ರತಿಭಾ ಮೇಧ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಅಂತ ಹೇಳ್ತಾರೆ. 5ನೇ ಮನೆ ಕೆಟ್ಟದ್ದಲ್ಲ, ದೂರ ಸಂತಾನ ಅಭಿವೃದ್ಧಿ, ಧೀಮ ಸುತಸ್ಥ ಗುರ ಅಂತ ಹೇಳಿ ಪಂಚಮದಲ್ಲಿ ಪುತ್ರ ಕಾರಕನಾದಂತಹ ಗುರು ಇದ್ದಲ್ಲಿ ಸಂತಾನ ವಿಷಯದಲ್ಲಿ ಪುಣ್ಯಫಲ, ವ್ಯಕ್ತಿಯು ಧಾರ್ಮಿಕರಾಗ್ತೀರಾ ಮತ್ತು ಶಾಸ್ತ್ರ ಕುಲಜ್ಞರಾಗ್ತೀರಾ, ಕೌಟುಂಬಿಕ ಸೌಖ್ಯ ಇರುತ್ತೆ. ಪೂರ್ವ ಪುಣ್ಯದಿಂದ ಅಭಿವೃದ್ಧಿ, ತಾವು ಮಾಡಿದಂತಹ ಹಿಂದಿನ ಜನ್ಮದ ಪುಣ್ಯವನ್ನು ಅನುಭವಿಸುವಂತಹ ವರ್ಷ, ತಂದೆ ತಾಯಿ ಮಾಡಿರತಕ್ಕಂಥ ಪುಣ್ಯವನ್ನು ಅನುಭವಿಸುವಂತಹ ವರ್ಷ, ಹೆಂಡತಿ ಮಕ್ಕಳು ಮಾಡಿರತಕ್ಕಂಥ ಪುಣ್ಯವನ್ನು ಅನುಭವಿಸುವಂತಹ ವರ್ಷ. ಸರ್ವ ಪೂಜಿತರು ಅದೃಷ್ಟವಂತರು, ಶಾಸ್ತ್ರ ದೇವತಾರಾಧನೆಯನ್ನು ಮಾಡುವಂಥ ಪ್ರಸಿದ್ಧಿ ಪಡೆಯುವಂತರ ಆಗುತ್ತೀರಾ. ನಿರ್ಮಲ ಬುದ್ಧಿ, ಮಂತ್ರಸಿದ್ಧಿ ಉಳ್ಳವರಾಗಿ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ಸಿಕ್ಕಿ ಈ ಒಂದು ವರ್ಷ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲವನ್ನು ಮಾಡುತ್ತಾ, ಸ್ವಲ್ಪ ಹಣವನ್ನು ಸಂಗ್ರಹ ಮಾಡುತ್ತಾ, ಸಂತೋಷವನ್ನು ಪಡೆಯುತ್ತಾ, ದೇವತಾ ದರ್ಶನಗಳನ್ನು, ದೈವ ಕಾರ್ಯಗಳನ್ನು ಮಾಡ್ತಾ, ತಂದೆ ತಾಯಿಗಳನ್ನು ಗೌರವವನ್ನು ಕೊಡ್ತಾ ಸಂತೋಷವಾಗಿರತಕ್ಕಂಥ ಜೀವನವನ್ನು ಪಡಿತಾ ಇದ್ದೀರಾ. ನೀವು ಈ ವರ್ಷ ಸುಖಿಯಾಗಿರ್ತೀರಾ. ಕುಂಭರಾಶಿಯವರಿಗೆ ಅತ್ಯಂತ ಅಧಿಕ ಬಲ, ಯಾವುದೇ ಪರಿಹಾರಗಳು ಬೇಕಿಲ್ಲ. ಕುಂಭರಾಶಿಯವರು ನೀವು ಗುರುಶಾಂತಿ ಮಾಡಬೇಕು ಅಂತಿಲ್ಲ. ದೈವದತ್ತವಾಗಿ, ಪ್ರಕೃತಿದತ್ತವಾಗಿ, ಜಾತಕದತ್ತವಾಗಿ ನಿಮಗೆ ಗುರು ತುಂಬ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ ಕುಂಭರಾಶಿಯವರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಉಳಿದ ಯಾವ ರಾಶಿ ಬಗ್ಗೆ ನಿಮಗೆ ತಿಳಿಸ್ಬೇಕು ಅನ್ನೋದನ್ನು ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆ ರಾಶಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಪ್ರತಿದಿನ ನಾನು ಒಳ್ಳೊಳ್ಳೆ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಜೈ ಶ್ರೀ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ.
ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಿಮಗೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನಲ್ಲಿ ಬರುತ್ತೆ. ತಕ್ಷಣ ನೀವು ನೋಡ್ಬೋದು. ಓಕೆ, ಮತ್ತೊಮ್ಮೆ ನಿಮಗೆ ಒಳ್ಳೆಯದಾಗಲಿ, ಪುಣ್ಯ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕುಂಭರಾಶಿಯವರಂತೂ ತುಂಬಾ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬೋದು. ಗುರುಬಲ ಬರ್ತಾ ಇದೆ, ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ, ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಧನಾಗಮನ, ಎಲ್ಲ ಪ್ರತಿಯೊಂದು ವಿಷಯದಲ್ಲೂ ಸಂತಾನ ಪ್ರಾಪ್ತಿ ಆಗೋದಿರ್ಬೋದು, ವಿದ್ಯೆ ಪ್ರಾಪ್ತಿ ಮತ್ತು ಧನಾಗಮನ ಆಗೋದು ಖಂಡಿತ ಎಲ್ಲ ಇದೆ. ಆದಷ್ಟು ನೀವು ಪ್ರಯತ್ನಗಳನ್ನು ಪಡಿ. ಖಂಡಿತ ಕುಂಭರಾಶಿಯವರಿಗೆ ಒಳ್ಳೆಯದಾಗಲಿ ಅಂತ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದಾಗ್ತಾ ಇದೆ. ಮೇ 18ರಿಂದ ಅಂತೂ ತುಂಬ ಒಳ್ಳೆಯದಾಗುತ್ತೆ. ಖಂಡಿತ ನೀವು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಓಕೆ, ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಮತ್ತು ನೀವು ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಬಾಯ್ ಅಂತ ಹೇಳ್ತೀನಿ. ಟೇಕ್ ಕೇರ್. ಓಕೆ, ಬಾಯ್ ಆಲ್ ಫ್ರೆಂಡ್ಸ್.